ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹನ್ ದಾಸ್. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇದೀಗ ನೀವು ನೋಡುತ್ತಿರುವ ದೃಶ್ಯ ಓಂಕಾರ್ ಹಿಲ್ಸ್, ವನದುರ್ಗ ದೇವಸ್ಥಾನ, ರಾಜರಾಜೇಶ್ವರಿ ನಗರ, ಬೆಂಗಳೂರಿನಲ್ಲಿದೆ. ಉತ್ತರಹಳ್ಳಿಯಿಂದಲೂ ಬಂದಾಗ ಈ ಜಾಗವನ್ನು ತಲುಪಬಹುದು. ಹಾಗೆಯೇ ಮೈಸೂರು ರಸ್ತೆಯಲ್ಲಿ ಬಂದಾಗ ಕೆಂಗೇರಿ ಬಸ್ ನಿಲ್ದಾಣದಿಂದ ಮುಂಚೆ ಎಡಗಡೆ ಅಡ್ಡ ರಸ್ತೆಯಲ್ಲಿ ಒಳಗಡೆ ಸಾಗಿದ್ದಲ್ಲಿ 5-10 ನಿಮಿಷಗಳಲ್ಲೂ ಈ ಜಾಗವನ್ನು ತಲುಪಬಹುದು. ಬಹಳ ಸುಂದರವಾದ ತಾಣ ಹಾಗೂ ವನದುರ್ಗೆಯು ಬೆಟ್ಟದ ಮೇಲೆ ನೆಲೆಸಿದ್ದಾಳೆ. ಇದಕ್ಕೆ ಓಂಕಾರ್ ಹಿಲ್ಸ್ ಎಂದೇ ಇದು ಖ್ಯಾತಿ ಪಡೆದಿದೆ. ನಗರ ಪ್ರದೇಶದಿಂದ ದೂರ ಪ್ರವಾಸಿಗರಿಗೆ ಆಧ್ಯಾತ್ಮದ ಸವಿಯನ್ನು ಸವಿಯುವಂತೆ ಇರುವ ಒಂದು ತಾಣ. ಮನಸ್ಸನ್ನು ನಿರಾಳಗೊಳಿಸಿ ವಿಶ್ರಮಿಸುವಂತಹ ಸುಂದರ ಸಸ್ಯ ಕ್ಷೇತ್ರಗಳಿಂದ ಕೂಡಿದ ಹಾಗೂ ಎತ್ತರದಿಂದ ವೀಕ್ಷಿಸಿದಲ್ಲಿ ಬೆಂಗಳೂರು ನಗರ ಮಾತ್ರವಲ್ಲದೆ ನೂರಾರು ಹಳ್ಳಿಗಳು ಹಾಗೂ ಅರಣ್ಯ ಪ್ರದೇಶಗಳಿಂದ ಇದು ಒಳಗೊಂಡಿದೆ. ಮನಮೋಹಕ ದೃಶ್ಯಗಳನ್ನು ಇಲ್ಲಿಂದಲೇ ಕಂಡು ಮನರಂಜಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ಸುತ್ತಲಿನ ಅರಣ್ಯ ಪ್ರದೇಶವು ತುರಹಳ್ಳಿ ಅರಣ್ಯವಾಗಿದೆ ಹಾಗೂ ಇದು ಇಲ್ಲಿನ ಒಂದು ಸೌಂದರ್ಯವನ್ನು ಹೆಚ್ಚಿಸುವುದರಲ್ಲಿ ತುಂಬಾ ಸಹಕಾರಿಯಾಗಿದೆ. ಬನ್ನಿ ದೇವಸ್ಥಾನದ ಕಡೆ ಹೋಗೋಣ. ಈ ದೇವಸ್ಥಾನ ಇಲ್ಲಿ ಕಾಣುವಂಥ ಆಲದ ಮರ, ಅದರ ಕೆಳಗಡೆ ಇರುವಂಥ ದೇವಿ ಮೂರ್ತಿಯೇ ವನದುರ್ಗೆಯ ಮೂರ್ತಿ. ಸುಂದರ ತಾಣ ನೋಡಿ. ಈ ದೇವಸ್ಥಾನ ಮುಂಜಾನೆ 6 ಗಂಟೆಗೆ ತೆರೆಯುತ್ತೆ, ಹಾಗೆ 12 ಗಂಟೆಗೆ ಮುಚ್ಚುತ್ತೆ. ಅದೇ ರೀತಿ ಸಾಯಂಕಾಲವೂ ಹಾಗೇ 4 ಗಂಟೆಗೆ ತೆರೆದ್ರೆ 8 ಗಂಟೆಗೆ ಮುಚ್ಚುತ್ತೆ. ಈ ದೇವಸ್ಥಾನ ಯಾವತ್ತೂ ಓಪನ್ ಆಗಿಯೇ ಇರುತ್ತೆ. ಅಂತೇಳಿದರೆ ಈ ಪರಿಸರ ಪೂರ್ತಿನೂ ಒಂದು ಹೊರಗಡೆ ಗೇಟ್ ಕ್ಲೋಸ್ ಮಾಡಿದರೆ ಆಗೋಯ್ತು. ತುಂಬ ಇಷ್ಟವಾದ ಜಾಗ ಇದು. ಆಲದ ಮರ ತೋರಿಸಿ, ಮಧ್ಯದಲ್ಲಿ ಆಲದ ಮರ, ರೌಂಡ್ ಇದೆ ಈ ಜಾಗ, ಸ್ವಲ್ಪ ಎತ್ತರವಾಗಿ. ಈ ಆಲದ ಮರದ ಎಲ್ಲಾ ಶಾಖೆಗಳು ಒಂದೇ ರೀತಿ ವೃತ್ತಾಕಾರವಾಗಿ ಕಟ್ ಮಾಡಿದಾಗೆ ಎಲ್ಲ ಹಬ್ಬಿಕೊಂಡಿದೆ ನೋಡಿ. ಅಲ್ಲಿ ಒಂದೊಂದು ಹೌದು ಗುಡಿ ತರ ಕಟ್ಟಿದ್ದಾರೆ. ಎಲ್ಲ ಸರ್ವಧರ್ಮ ಜನಗಳು ಕೂಡ ಇಲ್ಲಿ ಬರ್ತಾರೆ ಅನ್ಸುತ್ತೆ. ಸೊ ಇಲ್ಲಿ ನೋಡಿ ಒಂದು ಚರ್ಚ್ ಇದೆ. ಆಗ ನಾನು ತೋರಿಸಿದ್ದೀನಿ, ಒಂದು ಮಸೀದಿ ಇದೆ ಇಲ್ಲಿ, ಮಸೀದಿ. ಆಮೇಲೆ ಇಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ಈ ತರ ರಾಮಾನುಜಾಚಾರ್ಯರು. ಮತ್ತೆ ಇಲ್ಲಿ ತೋರಿಸಿ ವನದುರ್ಗೆ ಇದ್ದಾಳೆ. ಗುರುಗಳು ಪೂಜೆ ಮಾಡ್ತಾರೆ ರಾತ್ರಿ ಎಲ್ಲ. ವನದುರ್ಗೆ ಅಪರೂಪಕ್ಕೆ ಸಿಗೋದಲ್ವಾ. ವನಗಳ ಮಧ್ಯದಲ್ಲಿ ಇರೋದು ಆಕ್ಚುಲಿ ಬನಶಂಕರಿ ಅಂತ ಕೂಡ ಹೇಳ್ತಾರೆ. ಇದು ಮರದ ಕೆಳಗಡೆ ಗುರುಗಳು ಪೂಜೆ ಮಾಡ್ತಾರೆ. ನಾನು ನೋಡಿದ್ದೀನಿ ಒಂದ್ಸಲ. ಅದೇ ಒಂದು ಬೆಕ್ಕು, ಆ ಸಮಯಕ್ಕಾಗ ಒಂದು ಬೆಕ್ಕು ಬರುತ್ತೆ ಗೊತ್ತಾ. ಈ ಪೂಜೆಗೆ ಗಂಟೆ ಬಾರಿಸ್ತಾ ಇದ್ದ ಹಾಗೇನೆ ಒಂದು ಬೆಕ್ಕು ಓಡೋಡ್ಕೊಂಡು ಬರುತ್ತೆ. ಕರ್ಪೂರ ಜ್ವಾಲನೆ ಮಾತ್ರ ಸರ್ವಬಾಧ ವಿನಾಶಿನಿ, ಹೇ ಕರ್ಪೂರ ಪ್ರಿಯೇ ಶಕ್ತಿ ವನದುರ್ಗೆ ನಮೋಸ್ತುತೆ. ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ, ತಾಯಿ ಕಾಪಾಡ. ಒಂದು ತ್ರಿಶೂಲ ಇಟ್ಟಿದ್ದಾರೆ. ಎಲ್ಲ ಶಕ್ತಿ ದೇವತೆಗಳಿಗೂ ಕೂಡ ಒಂದು ತ್ರಿಶೂಲ ಇರುತ್ತೆ. ಸಿಂಹವಾಹಿನಿ ಆಗಿರ್ತಾಳೆ ಯಾವತ್ತೂ. ಹಾಗೆ ಇಲ್ಲಿ ಈ ತ್ರಿಶೂಲವನ್ನು ಇಲ್ಲಿ ಇರಿಸಿದ್ದಾರೆ. ಪ್ರತಿಯೊಂದು ಶಕ್ತಿಪೀಠದಲ್ಲಿ ಅಥವಾ ದೇವಿ ದೇವಸ್ಥಾನದಲ್ಲಿ, ಭಗವತಿ ದೇವಸ್ಥಾನದಲ್ಲಿ ನೀವು ಇದನ್ನು ಕಾಣ್ಬೋದು. ಇಲ್ಲಿ ವನದುರ್ಗೆ ದೇವಸ್ಥಾನದಲ್ಲಿ ಕೂಡ ಒಂದು ತ್ರಿಶೂಲವನ್ನು ಇಟ್ಟಿದ್ದಾರೆ. ಅದರ ತುದಿಗೆ 3 ನಿಂಬೆಹಣ್ಣು ನೀವು ಕಾಣ್ಬೋದು. ಆ 3 ನಿಂಬೆಹಣ್ಣನ್ನು ಕೂಡ ಹಾಕಿದ್ದಾರೆ. जय
ಚೆನ್ನಾಗಿದೆ. ಮೋಡ ಇರೋದ್ರಿಂದ ಮಧ್ಯಾಹ್ನ ತಿರ್ಗಾಡ್ಬೋದು. ದೇವಸ್ಥಾನ ಅಂದರೆ ವನದುರ್ಗೆ ನಿಜವಾಗ್ಲೂ ವನದಲ್ಲೇ ಇದ್ದಾಳೆ ಅನ್ನೋಂಥ ಒಂದು ಅನುಭವ ನಮಗೆ ಇಲ್ಲಿ ಆಗುತ್ತೆ. ಯಾಕಂತೇಳಿದ್ರೆ ಒಂದು ದೊಡ್ಡ ಆಲದ ಮರ, ಇದು ವೃತ್ತಾಕಾರವಾಗಿದೆ. ಈ ಆಲದ ಮರದ ಕೆಳಗಡೆ ವನದುರ್ಗೆ ಇದ್ದಾಳೆ. ಈ ವನದುರ್ಗೆಯ ಪೂಜೆ ಎಲ್ಲಾನು ಚೆನ್ನಾಗಿ ನಡೀತಾ ಇರುತ್ತೆ. ಇಲ್ಲಿ ಬಹಳ ಸಂಭ್ರಮದಿಂದ ಮಾಡ್ತಾರೆ. ಹಾಗೂ ಈ ಪೂಜಾ ಕೈಂಕರ್ಯ ಏನಿದೆ ಅದನ್ನು ಸರಿಯಾಗಿ ಬೆಳಿಗ್ಗೆ ಸಾಯಂಕಾಲ ಹೀಗೆ ಎಲ್ಲ ಸಮಯದಲ್ಲೂ ಕೂಡ ತ್ರಿಕಾಲ ಪೂಜೆ ಆಗುತ್ತೆ. ಇಲ್ಲಿ ದೇವಿಗೆ ಇಲ್ಲ, ಭಕ್ತರಿಗೆ ಪ್ರವೇಶ ಇಲ್ಲ. ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳು ಹೊರಗಡೆಯಿಂದಲೇ ದೇವರ ದರ್ಶನ ಪಡಿಬಹುದು. ಇಲ್ಲೊಂದು ಗಂಟೆ ಇಟ್ಟಿದ್ದಾರೆ. ಗಂಟೆ ಇಲ್ಲಿ ಒಂದು ಗಂಟೆದ್ದು ಗಂಟೆನೇ ಇಲ್ಲ. ಸೊ ಈ ಒಂದು ಗಂಟೆ ಇದೆ. ಎಲ್ಲ ಭಕ್ತಾದಿಗಳು ಇದನ್ನು ಜಾಸ್ತಿ ಯೂಸ್ ಮಾಡಿ ಒಂದು ಗಂಟೆನೇ ಹೋಗಿರ್ಬೇಕಂತ. ನವದುರ್ಗ ಮಹಾಕಾಳಿ ಸರ್ವಾಂಗ ಭೂಷಾವೃತಾಂ ಭುವನೇಶ್ವರಿ ಮಾತಂಗಿ ಹಂತು ಮಧು ಕೈಟಭಂ ವಿಮಲಾತಾರ ಷೋಡಶಿ ಹಸ್ತೆ ಖಡ್ಗಧಾರಿಣಿ ಧೂಮಾವತಿ ಮಾ ಕಗಲಾ ಮಹಿಷಾಸುರಮರ್ದಿನಿ ಬಾಳಾ ತ್ರಿಪುರ ಸುಂದರಿ ತ್ರಿಭುವನ ಮೋಹಿನಿ ನಮಃ ನಮಃ ಮಹಾಮಾಯ ಸರ್ವದುಃಖಹಾರಿಣಿ. ಹೀಗೆ ದೇವಿ ಸ್ತೋತ್ರವನ್ನು ಇಲ್ಲಿ ಹಾಕಿದ್ದಾರೆ. ಇದು ತುಂಬಾನೇ ಒಂದು ಸಂತೋಷದ ವಿಚಾರ. ಯಾಕಂತೇಳಿದರೆ ಬಂದ ಭಕ್ತಾದಿಗಳು ಈ ದೇವಿಯ ಸ್ಮರಣೆ ಮಾಡಬೇಕು ಅಂತೇಳಿದರೆ ದೇವಿಯ ಮಂತ್ರನ ಜಪಿಸಬೇಕು. ಅದಕ್ಕೆ ಬಂದವರೆಲ್ಲ ದೇವಿಯ ಮಂತ್ರನ ಜಪಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಬೋರ್ಡಲ್ಲಿ ಕೂಡ ಆ ಮಂತ್ರನ ಹಾಕಿದ್ದಾರೆ. ಅಲ್ಲೇ ನೋಡಿ, ಇನ್ನೊಂದು ಕಡೆಯಲ್ಲಿ ಕೂಡ ನೀವು ನೋಡ್ಬೋದು, ಕರ್ಪೂರ ಜ್ವಾಲನೆ ಮಾತ್ರ ಸರ್ವಬಾಧ ವಿನಾಶಿನಿ ಹೇ ಕರ್ಪೂರ ಪ್ರಿಯೇ ಶಕ್ತಿ ವನದುರ್ಗೆ ನಮೋಸ್ತುತೆ ಅಂತೇಳಿ ಅಲ್ಲಿ ಕೂಡ ಒಂದು ದೇವಿಯ ಮಂತ್ರನ ಹಾಕಿದ್ದಾರೆ. ಸೊ ಬಂದ ಭಕ್ತಾದಿಗಳು ಹಾಗೆ ದೇವರನ್ನ ಸ್ಮರಣೆ ಮಾಡಬಹುದು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರೂ ನಮಸ್ಕಾರ ಮಾಡಿ ಬೇಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.